ವಿಜಯನಗರ ಸಾಮ್ರಾಜ್ಯದಲ್ಲಿ ಧನರಾಜ್ ಎಂಬ ವ್ಯಾಪಾರಿ ಇದ್ದನು. ಅವನು ತುಂಬ ಶ್ರೀಮಂತ, ಆದರೆ ತುಂಬ ಲೋಭಿಯೂ ಆಗಿದ್ದನು. ಅವನು ತೂಕದಲ್ಲಿ ಮೋಸ ಮಾಡಿ ಗ್ರಾಮಸ್ಥರನ್ನು ವಂಚಿಸುತ್ತಿದ್ದನು. ಗ್ರಾಮಸ್ಥರು ದುಃಖಪಟ್ಟರು. ಒಂದು ದಿನ ಗ್ರಾಮಸ್ಥರು ಚತುರ ತೆನಾಲಿರಾಮನ ಬಳಿಗೆ ಹೋದರು. ದಯವಿಟ್ಟು ನಮಗೆ ಸಹಾಯ ಮಾಡಿ, ಆ ವ್ಯಾಪಾರಿ ನಮ್ಮನ್ನೆಲ್ಲ ಮೋಸ ಮಾಡುತ್ತಿದ್ದಾನೆ ಎಂದು ಹೇಳಿದರು. ತೆನಾಲಿರಾಮ ನಗುತ್ತಾ, ಚಿಂತಿಸಬೇಡಿ, ನನಗೆ ಒಂದು ಯೋಜನೆ ಇದೆ ಎಂದನು. ಮುಂದಿನ ದಿನ ತೆನಾಲಿರಾಮ ಒಂದು ಚಿಕ್ಕ ಚೀಲದೊಂದಿಗೆ ವ್ಯಾಪಾರಿಯ ಅಂಗಡಿಗೆ ಹೋದನು. ಆ ಚೀಲದಲ್ಲಿ ಹೊಳೆಯುವ ನಕಲಿ ಚಿನ್ನದ ನಾಣ್ಯಗಳು ಇದ್ದವು. ತೆನಾಲಿರಾಮ ಜೋರಾಗಿ ಹೇಳಿದನು, ಇವು ಮಾಯಾ ಚಿನ್ನದ ನಾಣ್ಯಗಳು, ಮಾಯಾ ಚಿನ್ನದ ನಾಣ್ಯಗಳು. ಇವು ಯಾರ ಬಳಿ ಇರುತ್ತವೋ ಅವರು ಪ್ರತಿದಿನ ಇನ್ನಷ್ಟು ಶ್ರೀಮಂತರಾಗುತ್ತಾರೆ. ಲೋಭಿ ವ್ಯಾಪಾರಿಯ ಕಣ್ಣುಗಳು ದೊಡ್ಡದಾದವು. ವ್ಯಾಪಾರಿ ತಕ್ಷಣ ಹೇಳಿದನು, ನನಗೆ ಎಲ್ಲ ನಾಣ್ಯಗಳೂ ಬೇಕು. ತೆನಾಲಿರಾಮ ಶಾಂತವಾಗಿ ಹೇಳಿದನು, ಈ ನಾಣ್ಯಗಳು ಸತ್ಯವಂತರಿಗೆ ಮಾತ್ರ ಕೆಲಸ ಮಾಡುತ್ತವೆ. ಆದರೆ ವ್ಯಾಪಾರಿ ಸುಳ್ಳು ಹೇಳಿದನು, ನಾನು ರಾಜ್ಯದಲ್ಲೇ ಅತೀ ಸತ್ಯವಂತನು. ಮುಂದಿನ ದಿನ ವ್ಯಾಪಾರಿ ಹೆಮ್ಮೆಯಿಂದ ನಾಣ್ಯಗಳನ್ನು ಎಲ್ಲರಿಗೂ ತೋರಿಸಿದನು. ಆದರೆ ನೀರಿಗೆ ಹಾಕುತ್ತಿದ್ದಂತೆ ಚಿನ್ನದ ಬಣ್ಣ ತೊಳೆದು ಹೋಯಿತು. ಎಲ್ಲರೂ ಅವು ನಕಲಿ ನಾಣ್ಯಗಳೆಂದು ತಿಳಿದುಕೊಂಡರು. ರಾಜನ ಸೈನಿಕರು ಕೇಳಿದರು, ನೀನು ಸತ್ಯವಂತನಾದರೆ ಏಕೆ ಲೋಭದಿಂದ ಮಾಯಾಹಣ ಬೇಕೆಂದೆ? ವ್ಯಾಪಾರಿ ನಾಚಿಕೆಪಟ್ಟನು. ವ್ಯಾಪಾರಿ ಗ್ರಾಮಸ್ಥರ ಬಳಿ ಕ್ಷಮೆ ಕೇಳಿದನು. ಆ ದಿನದಿಂದ ಅವನು ಮೋಸ ಮಾಡುವುದನ್ನು ಬಿಟ್ಟು ಒಳ್ಳೆಯವನಾದನು. ಗ್ರಾಮಸ್ಥರು ಚತುರ ತೆನಾಲಿರಾಮನಿಗೆ ಧನ್ಯವಾದ